ತಮ್ಮ ಗುತ್ತಿಗೆಯ ಬಾಕಿ ಹಣದ ಪಾವತಿಗಾಗಿ ಕಳೆದ 1.5 ವರ್ಷಗಳಿಂದ ಕ್ಯೂನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಸರ್ಕಾರ ಇರ್ಬೋದು, ಸಚಿವರಿರ್ಬೋದು, ಸಂಬಂಧಪಟ್ಟವರು ಯಾರೂ ಕೂಡ ಅವರ ಮನವಿಗೆ ಸ್ಪಂದಿಸ್ತಿಲ್ಲ. ಹೀಗಾಗಿ ಬೇಸತ್ತು ರಾಷ್ಟ್ರಪತಿಯವರಿಗೆ ದಯಾಮರಣವನ್ನು ಕೋರಿ ಅರ್ಜಿಯನ್ನು ಕೂಡ ಬರೆದಿದ್ದಾರೆ. ತುಂಬ ಗಂಭೀರವಾದಂಥ ವಿಚಾರ ಆಗಿದೆ. ಈ ಕುರಿತಂತೆ ನಾವು ಮಾತಾಡೋದಕ್ಕೆ ಕ್ಯೂನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ಅವರ ಅಧ್ಯಕ್ಷರಾದಂಥ ವಸಂತ್ ಬಂಗೇರ ಅವರು ಇದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಇಂಥ ಒಂದು ನಿರ್ಧಾರಕ್ಕೆ ಕಾರಣ ಏನು? ಮತ್ತು ಯಾಕೆ ಸ್ಪಂದಿಸಲಿಲ್ವ ಸಚಿವರಾದವರು ಇರ್ಬೋದು ಅಥವಾ ನಿಗಮದ ಅಧ್ಯಕ್ಷರಿರ್ಬೋದು, ಏನಾಯ್ತು ಅಂತ? ಸರ್, ಈಗ ನಾವು ಒಂದು 2-3 ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ದುಡ್ಡು ಈಗ ಆಲ್ರೆಡಿ ಬಂದು ಕ್ಯೂನೆಕ್ಸಲ್ಲಿ ಕೂತಿದೆ. 1.5 ವರ್ಷದಿಂದ ಈ ಸರ್ಕಾರ ಬದಲಾದ ಮೇಲೆ ನಮ್ಮ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟರು. ಹಿಂದೆ ಎಲ್ಲ ಏನೇನು ನಡೆದಿದೆ ಅದೆಲ್ಲ ತಮ್ಮ ಗಮನದಲ್ಲಿದೆ, ತಮಗೂ ಗೊತ್ತಿದೆ. ಅದನ್ನು ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ತದನಂತರ ನಾವು ಏನು ಮಾಡಿದ್ವಿ, ಬಿಲ್ ಪಾವತಿ ಮಾಡಿ ಅಂತ ಹೇಳಿ ನಮ್ಮ ಮಿನಿಸ್ಟ್ರು ಮತ್ತು ನಮ್ಮ ಕ್ಯೂನೆಕ್ಸ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಜೊತೆಗೆ ನೂರಾರು ಸರಿ ಮನವಿಯನ್ನು ಕೊಡ್ತೀವಿ. ಪ್ರತಿನಿತ್ಯ ಕೊಡ್ತಾನೇ ಇದ್ದೀವಿ, ಮನವಿ ಕೊಡ್ತಾಯಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಹೇಗಾದರೂ ಮಾಡಿ ನಮ್ಮದು ಬೇಗ ಹಣ ಬಿಡುಗಡೆ ಮಾಡಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ಆದರೆ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ. ಈ ಒಂಥರ ಏನೇನೋ ಹೇಳ್ತಾರೆ, ತನಿಖೆ ನಡೀತಾ ಇದೆ. ಏನಕ್ಕೆ ತನಿಖೆ? ಯಾರು ತಪ್ಪು ಮಾಡಿದ್ದಾರೆ ಅವ್ರ ಫೈಲ್ಗಳನ್ನು ನೀವು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ. ಅವರ ಅಮೌಂಟನ್ನು ನೀವು ಬಿಡುಗಡೆ ಮಾಡೋದೇ ಬೇಡ, ನಾವೇ ನಿಮಗೆ ಸಪೋರ್ಟ್ ಮಾಡ್ತೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ವೆಂಡರ್ ದುಡ್ಡುಗಳನ್ನು ತತ್ಕ್ಷಣ ಬಿಡುಗಡೆ ಮಾಡಿ ಅಂತ ಹೇಳಿ ಅವತ್ತಿನಿಂದನೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೂ ಒಂದೇ ಒಂದು ನಯಾ ಪೈಸೆ ಕೂಡ ಒಬ್ಬರ ದುಡ್ಡನ್ನು ಬಿಡುಗಡೆ ಮಾಡಲಿಲ್ಲ. ಈಗ ನಮ್ಮ ವೆಂಡರ್ಸ್ಗಳು ಈಗ ಏನು ಮಾಡ್ತಾರೆ, ನನಗೆ ಕಾಲ್ ಮಾಡಿ, ಇಲ್ಲ ಅಧ್ಯಕ್ಷರೇ ಹಿಂಗೆ ಇದು ದಿನನಿತ್ಯ ಇದನ್ನೇ ಹೇಳ್ತಾ ಇದ್ದಾರೆ, ಇನ್ಮೇಲೆ ನಮ್ಮ ಹತ್ರ ತಡ್ಕೊಳ್ಳೋ ಶಕ್ತಿ ಇಲ್ಲ. ನಾವು ಎಷ್ಟೋ ಸರಿ ಸುಸೈಡ್ ಮಾಡ್ಕೊಳ್ಳೋ ಒಂದು ಮಾತನ್ನು ನನ್ನ ಹತ್ರ ಆಡಿದಾಗ ನಾವು ಅವರಿಗೆ ಸಮಾಧಾನ ಮಾಡಿ, ಇದೆಲ್ಲ ನಿರ್ಧಾರ ತಗೋಬೇಡಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ಎಲ್ಲರೂ ಸೇರಿ ಏನೇ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಮೊನ್ನೆ ಕೂಡ ನಾವು ಒಂದು 15 ಡೇಸ್ ಬ್ಯಾಕ್ ಒಂದು ಮೀಟಿಂಗ್ ಸೇರಿದಾಗ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಬಟ್ ಅವಾಗಲೂ ಮಿನಿಸ್ಟ್ರ್ ಹತ್ರನೂ ಮಾತಾಡಿದ್ವಿ. ಅವರು ಏನೋ ಮೀಟಿಂಗ್ ಕರೆದ್ರು ಕ್ಯೂನೆಕ್ಸಿಗೆ ಹೋದಾಗ, ಇಲ್ಲ ಮಾಡಿಸ್ತೀನಿ ನಾನು, ಅದೆಲ್ಲ ಏನಾಗಿದೆ ನೋಡಿ ತಕ್ಷಣ ಮಾಡಿಸ್ತೀನಿ ಅಂತ ಹೇಳಿದರು. ಅಧಿಕಾರಿಗಳು ಇನ್ನು 2 ಡೇಸಲ್ಲಿ ಮಾಡಿಸ್ತೀವಿ ಅಂತಾರೆ. ಬಟ್ ಇಲ್ಲ, ಮುಗೀತದು ಅಲ್ಲಿಗೆ. ಆಮೇಲೆ 2 ದಿನ ಬಿಟ್ಟು ಹೋದರೆ ಮತ್ತೆ ಬೇರೆ ಮಾತೇ ಆಡ್ತಾರೆ. ತನಿಖೆ ಯಾರಿಗೋಸ್ಕರ ತನಿಖೆ? ಯಾವುದು ತನಿಖೆ? ನಾವು ಮಾಡಿದ್ದಲ್ಲ ತಪ್ಪು. ಏನಾದರೂ ತಪ್ಪುಗಳು ನಡೆದಿದೆ ಅಂದರೆ ಕ್ಯೂನೆಕ್ಸ್ ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪು ಅದು. ನಾವು ವೆಂಡರ್ಸ್ಗಳು ಯಾವುದೇ ಕಾರಣಕ್ಕೂ ಯಾವ ತಪ್ಪನ್ನು ಕೂಡ ನಾವು ಮಾಡಿಲ್ಲ. ನೀವು ಟೆಂಡರ್ ಕರೆದ್ರಿ, ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. L1, L2, L3 ಯಾರು L1 ಬಂದಿದ್ದಾರೆ ಅವರಿಗೆ ನೀವು ಕೆಲಸನ ಕೊಟ್ಟಿದ್ರೆ ಕೆಲಸ ಮಾಡಿ ನಾವು ಕಂಪ್ಲೀಟ್ ಮಾಡಿ ವರ್ಕ್ ಡನ್ ಸರ್ಟಿಫಿಕೇಟ್ ತಂದು ನಿಮ್ಮ ಕ್ಯೂನೆಕ್ಸಿಗೆ ಎಲ್ಲ ಕ್ಲಿಯರ್ ಸಬ್ಮಿಟ್ ಮಾಡಿದ ಮೇಲೆ ಇಲಾಖೆಯಿಂದ ಕೂಡ ಹಣ ಬಂದು 1.5-2 ವರ್ಷ ಆಯಿತು. ಇಲ್ಲಿವರೆಗೂ ಒಂದೊಂದೇ ಕತೆ ಹೇಳ್ತಾ, ಒಂದೊಂದೇ ಸಬ್ಬು ಹೇಳ್ತಾ ಇದನ್ನು ಮುಂತಳ್ತಾನೆ ಹೊರತು ದುಡ್ಡನ್ನು ಬಿಡುಗಡೆ ಮಾಡಿಲ್ಲ ಇನ್ನೂ ಹಣ. ಹಾಗಾಗಿ ಈಗ ನಾವೆಲ್ಲ ತೀರ್ಮಾನ ಮಾಡಿ ಒಬ್ಬೊಬ್ಬರೇ, ಇಲ್ಲ ನಾನು ಸುಸೈಡ್ ಮಾಡ್ಕೊಳ್ತೀನಿ, ನನ್ನ ಹತ್ರ ಆಗಲ್ಲ, ನನಗೆ ಸಾಲಗಾರರ ಕಾಟ ಜಾಸ್ತಿ ಆಗಿದೆ, ಇದೆಲ್ಲ ಹೇಳಬೇಕಿದ್ರೆ ಇಲ್ಲ ಬೇಡ, ಅಂಥ ನಿರ್ಧಾರ ತಗೊಳ್ಳೋದ್ರೆ ನಾವೆಲ್ಲರೂ ಸೇರಿ ತಗೊಳ್ಳೋಣ ಅಂತ ಹೇಳಿ ಈಗ ದಯಾಮರಣಕ್ಕೆ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರು ITBT ಮಿನಿಸ್ಟರ್ ಆಗಿರ್ತಕ್ಕಂಥ ಅಶ್ವಿನ್ ವೈಷ್ಣವ್ ಅವರಿಗೆ ಮತ್ತು ಮಾನ್ಯ ನಮ್ಮ ಕರ್ನಾಟಕ ರಾಜ್ಯಪಾಲರ ಹತ್ರ ಕೂಡ ನಾವು ದಯಾಮರಣ ಕೋರಿ ಪತ್ರ ಬರೆದಿದ್ದೀವಿ. ಪ್ರಿಯಾಂಕರ್ಗೆ ಅವರು ಸಚಿವರು ಹೇಳ್ತಾರೆ, ಮಹೇಶ್ವರ ಕಮಿಟಿಯನ್ನು ಮಾಡಿದ್ದೀವಿ, ವರದಿ ಬರಲಿ, ರಿಪೋರ್ಟ್ ಬರಲಿ, ಆಡಿಟ್ ಅಬ್ಜೆಕ್ಷನ್ ಇದೆ, ಇಂಥ ಸಂದರ್ಭದಲ್ಲಿ ಕೊಡೋಕ್ಕೆ ಹೇಗಾಗುತ್ತೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಮ್ಮನ್ನು ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಆಡಿಟ್ ಅಬ್ಜೆಕ್ಷನ್ ಎಲ್ಲದಕ್ಕೂ ಇಲ್ಲ. ಆಡಿಟ್ ಬರೆದಿರೋದೇ 16ರಿಂದ 17 ಫೈಲು ನಾವು ನೋಡಿದ್ದೀವಿ, ನಮಗೆ ಗೊತ್ತು. ಅಥವಾ ಇನ್ನೂ 1-2 ಇರ್ಬೋದು. ಆದರೆ ಅಂಥ ಫೈಲ್ಸ್ಗಳನ್ನ ನೀವು ಎನ್ಕ್ವೈರಿ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ. ಯಾವ ನಮ್ಮ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅವ್ರ ದುಡ್ಡನ್ನು ಕೊಡಿ ಅಂತ ಹೇಳಿ ನಾವು ಇಲ್ಲಿವರೆಗೂ ಕೇಳಿದ್ದು ಬಿಟ್ಟರೆ, ಅವ್ರದ್ದನ್ನು ಪೇಮೆಂಟ್ ಮಾಡಿ ಅಂತ ಹೇಳಿ ನಾವು ಇಲ್ಲಿವರೆಗೂ ಕೇಳಲಿಲ್ಲ. ಅವರು ಯಾವುದೇ ಕಾರಣಕ್ಕೂ ನಮಗೆ ಬ್ಲ್ಯಾಕ್ ಮೇಲ್ ಮಾಡೋಂಥ ಒಂದು ಅವಶ್ಯಕತೆ ನಮಗೆ ಇಲ್ಲಿವರೆಗೂ ಬಂದಿಲ್ಲ. ಹಾಗೆ ಮಾಡೋದಾಗಿದ್ರೆ ಈಗ 1.5 ವರ್ಷದಿಂದ ಇಷ್ಟು ನಾವು ತಾಳ್ಮೆಯಿಂದ ಕಾಯುವ ಅವಶ್ಯಕತೆ ಇರಲಿಲ್ಲ. ನಾವು ಮಿನಿಸ್ಟ್ರ್ ಹತ್ರನೇ ಹೋಗಿ 10 ಸರಿ ಮನವಿ ಮಾಡ್ಕೊಂಡಿದ್ದೀವಿ. ಆದರೆ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ನಮಗೆ ಯಾವುದೇ ಕಾರಣಕ್ಕೂ ಹಣ ಬಿಡುಗಡೆ ಮಾಡಿಲ್ಲ. ಇನ್ಮೇಲೆ ನಮಗೆ ಯಾವುದೇ ಕಾರಣಕ್ಕೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಾಗಾಗಿ ಮುಂದೆ ಏನೇ ಆದ್ರೂ ಅದಕ್ಕೆ ಜವಾಬ್ದಾರರು ಮಿನಿಸ್ಟ್ರು ಮತ್ತು ಅಧ್ಯಕ್ಷರು, ಅಧಿಕಾರಿಗಳೇ ಆಗ್ತಾರೆ ಹೊರತು ಮತ್ತು ಬೇರೆ ಏನು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಹೇಳಿದ್ರಿ, ಕೆಲವರು ಯಾರು ತಪ್ಪಿನಿಂದಾಗಿ ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಿದೆ ಅಂತಕ್ಕಂಥ. ಇದು ಯಾಕೆ ಸಚಿವರ ಗಮನಕ್ಕೆ ಬರ್ತಿಲ್ವ? ಅಥವಾ ಎಲ್ಲರದ್ದು ತಡೆಯೋದಕ್ಕೆ ಏನು ಉದ್ದೇಶ ಏನು ಅಂತ ಏನಾದರೂ ತಮ್ಮಿಂದ ಏನಾದರೂ ಕಮಿಷನ್ ಏನಾದೋಸ್ಕರ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ, ಅಥವಾ ಯಾರಾದರೂ ತಮಗೆ ಯಾಕೆ ಅಂತೇಳಿ ಇಷ್ಟೊಂದು ಎಲ್ಲರದ್ದು ಹೊರಡ್ ಆಗೋದಕ್ಕೆ ಕಾರಣ ಏನು? ಇಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರಾಗಲಿ ಅಧ್ಯಕ್ಷರಾಗಲಿ ನಮ್ಮ ಹತ್ರ ಇವತ್ತಿನವರೆಗೂ ಕಮಿಷನ್ ಮತ್ತೊಂದು ಇದು ಮಾಡೋದಿಲ್ಲ. ಸದ್ಯದ ಪರಿಸ್ಥಿತಿ ಒಳಗೆ ಕಮಿಷನ್ ವಿಷಯ ಯಾವುದೂ ಬಂದಿಲ್ಲ. ಇಲ್ಲಿ ಏನು ಡೇ 1ನಲ್ಲಿ ನಡೆದಿತ್ತು,
ಹಳೇ ಅಧಿಕಾರಿ ಇರಬೇಕಿದ್ರೆ ಅವಾಗಿಂದ ಬಿಟ್ಟರೆ ಈಗಿನ ಪರಿಸ್ಥಿತಿ ಒಳಗೆ ಅದು ಯಾವುದೂ ಇಲ್ಲ. ಈಗ ಯಾಕೆ ಅವರು ಲೇಟ್ ಮಾಡ್ತಾರೆ ಅನ್ನೋದನ್ನು ಅವರೇ ಹೇಳಬೇಕು. ಯಾಕೆಂದರೆ ಅವರು ತುಂಬ ನಮಗೂ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಆದರೆ ಈಗ ನಮ್ಮ ಬದುಕನ್ನು ಯಾಕೆ ಈ ಥರ ಬೀದಿಗೆ ತಂದಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಉತ್ತರ ಅವರೇ ಕೊಡಬೇಕು ಹೊರತು ಅದು ನಾವು ಕೊಡೋಕ್ಕಾಗ್ತಾ ಇಲ್ಲ. ಬಟ್ ನಾವೀಗ 1 ವಾರ ಗಡುವು ಕೊಟ್ಟಿದ್ದೀವಿ. ಆ 1 ವಾರ ಗಡುವಿನಲ್ಲಿ ಅವರು ನಮಗೆ ಪೇಮೆಂಟ್ ಮಾಡಿಲ್ಲ ಅಂದರೆ ನಾವು ಅರೆನಗ್ನ ಸ್ಥಿತಿಯಲ್ಲಿ ಹೋಗಿ ನಾವು ಕ್ಯೂನೆಕ್ಸ್ ಇದರಲ್ಲಿ ಅಮರಣಂಥ ಉಪವಾಸ ಸತ್ಯಾಗ್ರಹನ ಮಾಡೋದಕ್ಕೆ ನಾವು ಎಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ. ಮುಖ್ಯಮಂತ್ರಿಯವರ ಗಮನಕ್ಕೆ ತರೋದಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡಿದ್ರೆ ಏನಾದರೂ? ಮುಖ್ಯಮಂತ್ರಿಗಳ ಗಮನಕ್ಕೆ ಹಲವಾರು ಬಾರಿ ತಂದಿದ್ದೀವಿ ಈಗ. ಆದರೆ ಇಲ್ಲಿವರೆಗೂ ಯಾವುದೇ ಸ್ಪಂದನೆ ಆಗಿಲ್ಲ. ನಾನು ಹೇಳ್ತೀನಿ, ಮಾಡಿಸ್ತೀನಿ, ಪೇಮೆಂಟ್ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳಿದರೆ ಹೊರತು ಇಲ್ಲಿವರೆಗೂ ಆಗಿಲ್ಲ. ಸದ್ಯದ ಪರಿಸ್ಥಿತಿ ಒಳಗೆ ಸದ್ಯಕ್ಕಂತೂ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಆಗಿಲ್ಲ. ಹಾಗಿದ್ರೆ ಇಲ್ಲಿ ಯಾವುದು ಭ್ರಷ್ಟಾಚಾರ ಅಥವಾ ಕಮಿಷನ್ದು ಯಾವುದು ಇಲ್ಲಿ ತಮಗೇನು ಒತ್ತಡ ಆ ರೀತಿಯಾಗಿ ಒಳಗಿಲ್ಲ. ಸದ್ಯದ ಪರಿಸ್ಥಿತಿ ಒಳಗೆ ಅಂಥ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕೆ ನಾವು ಸುಳ್ಳು ಹೇಳಲಿಕ್ಕೆ ರೆಡಿ ಇಲ್ಲ. ಆ ವಿಷಯದಲ್ಲಿ ನಾವು ಮಾತಾಡಲಿಕ್ಕೆ ಸರ್ಕಾರಕ್ಕೆ ನೇರವಾಗಿ 1 ವಾರದ ಡೆಡ್ಲೈನನ್ನು ಕೊಡ್ತಾ ಇದ್ದೀರಿ. ಹೌದು, ಸರ್ಕಾರಕ್ಕೆ ನಾವು 1 ವಾರದ ಡೆಡ್ಲೈನನ್ನು ಕೊಡ್ತಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ವೈಲೇಷನ್ ಮಾಡಿದ್ದಾರೆ, ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥವ್ರ ಫೈಲನ್ನು ನೀವು ತಡೆ ಹಿಡಿದು ಅವರ ಫೈಲನ್ನು ನೀವು ದುಡ್ಡನ್ನು ಬಿಡುಗಡೆ ಮಾಡೋದೇ ಬೇಡ. ಬಿಡುಗಡೆ ಮಾಡಿದರೆ ಮತ್ತೆ ಎಲ್ಲೋ ಒಂದು ಕಡೆ ನಾವು ಕೂಡ ಕ್ವಶನ್ ಮಾಡ್ತೀವಿ ನಿಮ್ಮನ್ನು. ಯಾರು ಪ್ರಾಮಾಣಿಕರಿದ್ದಾರೆ ದಯವಿಟ್ಟು ಅವ್ರನ್ನ 1 ವಾರದೊಳಗಾಗಿ ದಯವಿಟ್ಟು ಅವರ ಎಲ್ಲರ ಹಣ ಬಿಡುಗಡೆ ಮಾಡಿ ಎಲ್ಲರ ಬದುಕನ್ನು ಉಳಿಸ್ಕೊಡಿ. ಮತ್ತು ಸಹಜವಾಗಿ ಮುಂಚೆ ಏನು ಯಾವ ಥರದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ, ಪ್ರಾಮಾಣಿಕರು ಏನು ನಿಜವಾಗ್ಲೂ ಕೆಲಸ ಮಾಡಿದ್ದಾರೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ಒಂದು ಅವಕಾಶ ಮಾಡೋ ರೀತಿಯಲ್ಲಿ ಕ್ಯೂನೆಕ್ಸಲ್ಲಿ ಇದು ಮಾಡಿಕೊಡಿ ಅಂತ ಹೇಳಿ ನಾವು ಕೇಳೋದು ಬಿಟ್ಟರೆ ಮತ್ತು ಬೇರೆ ನಮ್ಮ ಯಾವ ಡಿಮ್ಯಾಂಡ್ಸು ಕೂಡ ಇಲ್ಲಿ ಜಿನಿಯನ್ ಯಾವುದು ಬೋಗಸ್ ಅದು ಅಂತ ಯಾವ ರೀತಿ ಬೈಫರ್ಕೇಷನ್ ಮಾಡಬೇಕು? 1 ವಾರದಲ್ಲಿ ಆಗುತ್ತಾ? ಇಷ್ಟು ದಿನನೇ ಆಗಿಲ್ಲ, ಯಾವ ರೀತಿ ಆಗೋಕ್ಕೆ ಸಾಧ್ಯತೆ ಇದೆ? ಅದು ಅವರು ಮನಸ್ಸಿದ್ದು ಮಾಡೋದೇ ಆದರೆ 1 ವಾರ 15 ದಿವಸ ತಿಂಗಳು ಸಾಕು. 1.5 ವರ್ಷ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅಲ್ಲಿ CAG ವರದಿ ಕೊಟ್ಟಿರೋದೇ 17-18 ಕಂಪನಿಗಳದ್ದು. ಆ 17-18 ಕಂಪನಿನ ಸರ್ಕಾರ ತನಿಖೆ ಇಷ್ಟೊಳಗನೆ ಮಾಡಿ ಇಷ್ಟೊಳಗನೆ ಅವ್ರಿಗೆ ಶಿಕ್ಷೆ ಕೊಡಿಸಿ ಜೈಲಿಗೆ ಬೇಕಾದ್ರೂ ಕಳಿಸ್ಬೋದಾಗಿತ್ತು ತಪ್ಪು ಮಾಡಿದ್ದೇ. ಆದರೆ ತಪ್ಪು ಮಾಡದೇ ಇದ್ದರೆ ಯಾವುದೇ ಕಾರಣಕ್ಕೂ ನಾವು ಅವರಿಗೆ ಶಿಕ್ಷೆ ಆಗಲಿ ಮತ್ತೊಂದಾಗಲಿ ನಾವು ಹೇಳೋದು ತಪ್ಪಾಗುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತಕ್ಕಂಥದ್ದು 100% ಆಗಲಿ. ಮತ್ತು ಇಲ್ಲಿ ಯಾರು ಅಂದರೆ ವೆಂಡರ್ಸ್ ಕಂಪನಿಗಳು ಮಾತ್ರ ತಪ್ಪು ಮಾಡಿಲ್ಲ. ಯಾರು ತಪ್ಪು ಮಾಡಿದಾರಾದರೂ ಕೂಡ ಅದು ತಪ್ಪು ಮಾಡಿದರೆ ಅಲ್ಲಿ ಅಧಿಕಾರಿಗಳೇ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ವೆಂಡರ್ಸ್ ಲೀಗಲ್ಲಾಗಿ ಹೋದರೆ ನಾವು ಲೀಗಲಾಗಿ ನೋಡಿದರೆ ಯಾವುದೇ ಕಾರಣಕ್ಕೂ ವೆಂಡರ್ಸ್ ಹೊಣೆ ಆಗಲ್ಲ. ಆದರೆ ಇವತ್ತೇನು ಮಾಡಿದ್ದಾರೆ, ಶಿಕ್ಷೆ ವೆಂಡರ್ಸಿಗೆ ಮಾತ್ರ ಆಗ್ತಾಯಿದೆ. ಯಾವ ಅಧಿಕಾರಿಗಳಿಗೂ ಶಿಕ್ಷೆ ಕೊಟ್ಟಿಲ್ಲ ಇವತ್ತಿನವರೆಗೂ. ಯಾಕೆಂದರೆ ತಪ್ಪು ಮಾಡಿದರೆ ಶಿಕ್ಷೆ ಇದು ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕಲ್ವಾ. ವೆಂಡರ್ಸ್ ಯಾರು? ನಾವು ಒಬ್ಬ ಎಂಪಾನಲ್ಮೆಂಟ್ ವೆಂಡರ್ ಕಂಪನಿ ಒಳಗೆ ಒಬ್ಬ ಫಲಾನುಭವಿಗಳಷ್ಟೇ ನಾವು. ನೀವು ಕೊಟ್ಟರೆ ಕೆಲಸ ಕೊಟ್ಟಿದ್ರೆ ಆ ಕೆಲಸ ಮಾಡಿದ್ದೀವಿ, ಆ ಕೆಲಸ ಸರಿ ಮಾಡಿಲ್ಲ ಅವ್ರಿಗೆ ಶಿಕ್ಷೆ ಕೊಡಿ ನೀವು, ಅದನ್ನು ನಾವು ಅಲ್ಗಳೆಯೋದಿಲ್ಲ. ಆದರೆ ಎಲ್ಲರಿಗೂ ಶಿಕ್ಷೆ ಕೊಡೋದು ಎಷ್ಟು ಸರಿ ಅನ್ನೋದು ನಿಮ್ಮ ಹತ್ರ ಒಂದು ಕೇಳ್ತಾ ಇದ್ದೀನಿ ನಾನು. ಇದು ಸರಿಯಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ. ಯಾರು ತಪ್ಪು ಮಾಡಿಲ್ಲ ಅವರಿಗೆ ದಯವಿಟ್ಟು ಅವರ ಪೇಮೆಂಟನ್ನು 1 ವಾರದೊಳಗಾಗಿ ತಾವು ಪೇಮೆಂಟ್ ಮಾಡಬೇಕು. ಇಲ್ಲ ಅಂದರೆ ನಾವು ಮುಂದೆ ಏನು ಆದ್ರೂ ಅದಕ್ಕೆ ಹೊಣೆ ದಯವಿಟ್ಟು ನೀವೇ ಆಗ್ತೀರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಸಂತ ಬಂಗೇರವರ ಮಾತು. ಅವರು ನೇರವಾಗಿ ಹೇಳುವಂತೆ 1 ವಾರಗಳ ಡೆಡ್ಲೈನನ್ನು ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು. ಈ 1 ವಾರದೊಳಗಡೆ ತಮ್ಮೆಲ್ಲ ಬಾಕಿ ಬಿಲ್ಲನ್ನು ಕೊಟ್ಟರೆ ಓಕೆ, ಇಲ್ಲವಾದರೆ ನಾವು ಖಂಡಿತವಾಗಲೂ ಕೂಡ ಅರೆನಗ್ನ ಸ್ಥಿತಿಯಲ್ಲೇ ಹೋಗಿ ನಾವು ತಮ್ಮ ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ನೋಡೋಣ ಸರ್ಕಾರ ಅಷ್ಟರೊಳಗಡೆಗೆ ಮಣಿದು ಅವರ ಪ್ರತಿಭಟನೆಗೆ ಹೋಗೊಟ್ಟು ಏನನ್ನ ಬಾಕಿ ಬಿಲ್ಲನ್ನು ಬಿಡುಗಡೆ ಮಾಡುತ್ತಾ ಅಥವಾ ಇಲ್ಲ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.